ಸರ್ ಬಟ್ ದಿಸ್ ಮಾಡ್ಯೂಲ್ ಡೋಂಟ್ ಯು ಥಿಂಕ್ ಸರ್, ನಾನು ಯಾವಾಗಲೂ ಅದೇ ಅನ್ಕೊತಾ ಇರ್ತೀನಿ. ನನಗೆ ಐ ಅಂಡರ್ಸ್ಟ್ಯಾಂಡ್ ದ ಮಾಡೆಲ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ನನಗೆ ಹೆಂಗಂದರೆ ಐ ನೀಡ್ ಟು ಸಿ ದಟ್ ಚೇಂಜ್ ಅನ್ನೋದು ಕೂಡ ನನಗಿದೆ. ಈಗ ನೀವು ಹೇಳಿದ ತುಂಬ ಚೆನ್ನಾಗಿದೆ ಉದಾಹರಣೆ. ಈಗ 3 ಜನ ಇರ್ತಾರೆ ಅಂತ ಅಂದ್ಕೊಳ್ಳೋಣ ಸರ್, ನನಗೆ ಎ ಬಿ ಸಿ. ನನಗೆ ಅದರಲ್ಲಿ ಏನಂದರೆ ನಾನು ಹಂಗೆ ಹೇಳಬಾರ್ದು ಡೈರೆಕ್ಟಾಗೆ. ಸೊ ಇದರಲ್ಲಿ ಇವನು ಕಳ್ಳ, ಯಾರು ಕಮ್ಮಿ ಕಳ್ತನ ಮಾಡಿದಾನೆ ಹಿ ಈಸ್ ಬೆಟರ್ ದೆನ್, ಅಂದರೆ ಇಟ್ ಈಸ್ ಲೈಕ್ ಬೆಟರ್ ದೆನ್ ದ ವರ್ಸ್ಟ್ ಅಂತ ಹೇಳ್ತಾರಲ್ಲ, ಅಮಂಗ್ ಆಲ್ ದ ವರ್ಸ್ಟ್ ಅಲ್ಲಿ ಹೋಗಿ ಎಲೆಕ್ಟ್ ಮಾಡೋ ಥರ ಆಗ್ತಿದೆ ಅಂತ. ಸಮ್ಮನ್ ಇಸ್ ದರ್ ಈಸ್ ಕಂಪ್ಲೀಟ್ಲಿ ಗಿವಿಂಗ್ ಎ ಡಿಫ್ರೆಂಟ್ ಮಾಡ್ಯೂಲ್ ಕೊಡ್ತಿದ್ದಾರೆ. ಇವ್ರಿಗೆ ಹೋಗಿ ಹಾಕ್ಬಹುದಾ ಅನ್ನೋ ಥರ ಒಂದು ಮೈಂಡ್ ಸೆಟ್ಟಲ್ಲಿ ಯೋಚನೆ ಮಾಡೋ ಥರ ಇರುತ್ತೆ. ಬಟ್ ಆ ಯೋಚನೆ ಮಾಡಿದಾಗ ತೊಗೋಬೇಕಾದ್ರೆ ನೀವು ಹೇಳಿದ್ರೆ ಈಗ ಪಕ್ಕದಲ್ಲಿರೋಂಗೆ ಇನ್ಫ್ಲೂಯೆನ್ಸ್ ಆಗ್ತದೆ, ಇವನು ಹಿಂಗಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ, ಅದು ಒಪ್ಕೊತೀನಿ. ಬಟ್ ನನಗೆ ಆಲ್ವೇಸ್ ಅನಿಸುತ್ತೆ ಈ ಮಾಡೆಲ್ಲು, ಈ ಥಿಂಕಿಂಗು ನನಗೆ ಪ್ರಾಯಶಃ ಒಂದು 20-25 ವರ್ಷದಿಂದ, ಅದು 25 ವರ್ಷನೂ ಬೇಡ ಸರ್, ಈ ರಾಜ ಮತ್ತು ಪ್ರಜೆ ಅನ್ನೋ ಒಂದು ಸಿಸ್ಟಮ್ ಇತ್ತು ಕೊಡಿ ನಮಗೆ, ಅವಾಗಿಂದ ತೊಗೊಂಡ್ರು DNA ಒಳಗಡೆ ಬಂದುಬಿಟ್ಟಿದೆಯಾ ನಮಗೆ. ಸೊ ದ್ಯಾಟ್ ಅಷ್ಟು ಬೇರು ತುಂಬ ಸ್ಟ್ರಾಂಗ್ ಆಗಿರೋದ್ರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಚೇಂಜ್ ದ ಥಾಟ್ ಪ್ರೊಸೆಸ್ ಅಂತ ನಾನೇ ಕ್ವಶನ್ ಮಾಡ್ಕೊತೀನಿ. ಅಲ್ಲಲ್ಲ, ಈಗ ನೀವು ಪರ್ಸ್ನಲ್ ಆಗಿ ಮಾತಾಡಿ. ಯಾವಾಗ DNA ಲೆವೆಲ್ಗೆ ಹೋದ್ರೆ ನೀವು ಪರ್ಸ್ನಲ್ ಒಪಿನಿಯನ್ ಇಸ್ ವೆರಿ ಇಂಪಾರ್ಟೆಂಟ್. ಜನಗಳ DNA ಹೋಗೋದು ಬೇಡ. ಈಗ ನಮ್ಮ DNA ಬಂದರೆ ನನಗಿದು ಆಗುತ್ತೆ ಅನ್ನಿಸ್ತಾ ಇದೆಯಾ, ಮಾಡಬೇಕು ಅನ್ನಿಸ್ತಾ ಇದೆಯಾ, ಪ್ರಯತ್ನ ಪಡಬೇಕು ಅಂತ ಅನ್ನಿಸ್ತಾ ಇದೆಯಾ? ಪ್ರಯತ್ನ ಪಡೋದಂದ್ರೆ ಹಿಂಗೆ, ಈಗ ನಾನೊಂದು ಪ್ರಯತ್ನ ಪಡ್ತೀನಪ್ಪ ವೋಟ್ರಾಗಿ, ಉಪೇಂದ್ರ ಅವ್ರು ಪ್ರಯತ್ನ ಪಡ್ತೀನಿ ಅಂದ್ಬಿಟ್ರೆ ಬಿಡಿ, ಉಪೇಂದ್ರ ಹೋದ್ರೆ ಪ್ರಜಾಕೇನು ಓಟಾಯ್ತು ಅಂತ ನೀವು ಯೋಚನೆ ಮಾಡಬಹುದು. ಇಲ್ಲ, ದಟ್ ಈಸ್ ನಾಟ್ ದಿ ಕಾನ್ಸೆಪ್ಟ್ ವಾಟ್ ಯು ಆರ್ ಟ್ರೈಂಗ್ ಟು ಸೇ ಅಲ್ವಾ? ಇದು ನಮ್ದು ಅಂತ ಹೇಳ್ತಾ ಇದ್ದೀನಿ. ಅದು ಪ್ರಾಬ್ಲಮ್ ಏನು ಗೊತ್ತಾ, ನಾನೇನೋ ಒಂದು ನಿಮ್ದು ಅಂದ್ರೆ ಯಾರು ನಂಬಕ್ಕೆ ಸಾಧ್ಯ ಇಲ್ಲ. ಅದು ಪಾರ್ಟಿಯವ್ರು ಬಂದು ನಮ್ದು ಅಂತ ಹೆಂಗಪ್ಪ ಹೇಳ್ತಾರೆ, ಯಾರು ಇದುವರೆಗೆ ಹೇಳೇ ಇಲ್ಲ. ನನ್ನ ಪಾರ್ಟಿ ರೀ, ನೀವು ಮೆಂಬರ್ ಆಗ್ರಿ ಅಂತ ಹೇಳಿದ್ದಾರೆ. ಇದು ನಿಮ್ಮದೇ ಪಾರ್ಟಿ ಅಂದರೆ ಏನು, ಯಾವ ಲೆವೆಲ್ಗೆ, ಇಲ್ಲೂ ಒಂದು ಸುಳ್ಳಿರ್ಬೋದಾ ಇದು ಅಂತ ನೀವು ನಂಬಿಕೆನೇ ಕಳೆದೋದಾಗ ಕೇಳಿ. ಹೆಂಗೆ ಗೊತ್ತಾ, ನೀವು ಕಳ್ಳನ ಕತೆ ಹೇಳಿದ್ರಲ್ಲ, ಫಸ್ಟ್ ಒಬ್ಬ ಕನ್ನ ಹಾಕಿ ಎತ್ಕೊಂಡು ಹೋಗ್ತಿದ್ದ. ನೀವು ನಿದ್ದೆ ಮಾಡೋದು ಚೆನ್ನಾಗಿ ನಿದ್ದೆ ಮಾಡ್ತೀರ, ನಿಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಕನ್ನ ಹಾಕೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ, ಕೊನೆಗೆ ಎಚ್ಚರ ಆದಾಗ ಕನ್ನ ಹಾಕ್ಬಿಟ್ಟಿದ್ದಾನೆ. ಇದಕ್ಕೊಂದು ಐಡಿಯಾ ಹುಡ್ಕೋರಿ. ಏನು ಹೇಳಿ, ಕನ್ನ ಹಾಕೋ ಜಾಗ ಎಲ್ಲ ಇದು ಮಾಡಿದ್ರಿ, ಕನ್ನ ಹಾಕ್ಕೊಂಡು ಒಳಗೆ ಬರಬಾರ್ದು, ಡೋರ್ ಕರೆಕ್ಟಾಗಿ ಲಾಕ್ ಮಾಡಿಲ್ಲ, ಮತ್ತೆ ನಿದ್ದೆ ಮಾಡ್ತಾ ಇದ್ದೀರಾ, ಡೋರ್ ಹೊಡ್ಕೊಂಬಂದ. ಓಕೆನಾ? ನೆಕ್ಸ್ಟ್ ಇನ್ನೊಂದೇನೋ ಐಡಿಯಾ ಮಾಡೋದು, ಡೋರ್ ಕಳ್ತನ ಅಂತೂ ಆಗ್ತಾನೆ ಇದೆ, ನಿಮ್ಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಓಕೆನಾ? ಅವಾಗ ಏನು ಅನ್ನಿಸ್ತು ನಿಮಗೆ, ಕನ್ನ ಕೊಡದವನು ಫುಲ್ಲೆಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದ. ಅಟ್ಲೀಸ್ಟ್ ಡೋರಿಂದ ಬಂದವನು ಸ್ವಲ್ಪ ಎತ್ಕೊಂಡು ಹೋಗಿದ್ದಾನೆ, ಕಿಟಕಿಯಿಂದ ಬಂದವನು ತುಂಬ ಕಡಿಮೆ ಎತ್ಕೊಂಡು ಹೋಗಿದ್ದಾನೆ. ಇವನಿಗಿಂತ ಕಿಟಕಿಯಿಂದ ಬಂದು ಎತ್ಕೊಂಡು ಹೋಗ್ಲಿ ಅಂತ ಸುಮ್ಮನೆ ಮಲ್ಕೊಂಡಿದ್ದೀರಾ ನೀವು. ಪಾಯಿಂಟ್. ನಾನು ಬಂದು ಹೇಳಿದ್ವಿ, ಒಂದು CCTV ಹಾಕಪ್ಪ. ಓಕೆನಾ? CCTV ಹಾಕಿ ನೋಡು, ಕಳ್ಳ ಸಿಕ್ಕಾಕೊಂತಾನೆ, ಅವನು ಹೆದರ್ತಾನೆ ನಿಮ್ಮ ಮನೆ ಹತ್ರ ಬರೋದಕ್ಕೆ ಅಂತ. CCTV ಹಾಕ್ದ, ಮಲ್ಕೊಂಡ. CCTV ಚೆಕ್ಕು ಮಾಡ್ತಿಲ್ಲ ಅಂತ ಕಳ್ಳಂಗೆ ಗೊತ್ತಾಯ್ತು. ಇಂಪಾಸಿಬಲ್. ಅವನು ಮತ್ತೆ ಕನ್ನ ಹಾಕ್ಕೊಂಡೇ ಬಂದ, ನೆಕ್ಸ್ಟ್ ಕಿಟಕಿಯಿಂದ ಬಂದ. ಕೊನೆಗೆ ಹೇಳಿದ್ರೆ ನೀವು, ಸರ್ ನಾನು ಏನಕ್ಕೆ ಸರ್ ಅವ್ನು ಅಪಾಯಿಂಟ್ ಮಾಡಿರೋದು, ಡೈಲಿ ಬಂದು ನನ್ನ ತೋಟಕ್ಕೆ, ನನ್ನ ಮನೆ ಮುಂದೆ ಎಲ್ಲ ಕಸ ಗುಡಿಸಿ ಹೋಗಿ ಅಂತ. ಅವ್ನು ಕನ್ನ ಹಾಕ್ತಾನೆ, ನಮಗೇನು ಗೊತ್ತು, ನಾವೇನು ಮಾಡೋಕ್ಕಾಗತ್ತೆ? ಅಲ್ಲಪ್ಪ, CCTV ಅದೆಲ್ಲ ನಮಗೆ ಕೆಲಸ ಇಲ್ಲ. ಯಾರೋ ಒಬ್ಬ ಮನೆ ಮಾತಾಡ್ತಿದ್ದ, ಸರ್ ಪ್ರಜಾಪ್ರಭುತ್ವ ವ್ಯವಸ್ಥೆ ನಾವು ಕೆಲಸಗಾರನ ಇಟ್ಟಿದ್ದೀವಿ, ಅವ್ರು ಕೆಲಸ ಮಾಡಬೇಕು, ನನಗೆ ಇದೇ ಕೆಲಸ ನಾವು ಮಾಡೋದಕ್ಕೆ ಅಂತ. ನಾನು ಇದನ್ನೇ ಹೇಳಿದೆ, ಅಟ್ಲೀಸ್ಟ್ CCTV ಚೆಕ್ ಮಾಡೋಕ್ಕಾರ ನೀವು ಎದ್ದೇಳಬೇಕು, ಎದ್ದೇಳಿಲ್ಲಾದ್ರೆ ಎಲ್ಲ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಥರ ಒಂದು ಫನ್ನಿಯಾಗಿ ಹೇಳ್ಬೇಕಂದ್ರೆ ಆ ಥರ ಓಕೆ, ಆ ಕಳ್ಳನಿಗೆ ಈ ಕಳ್ಳ ಬಿಟ್ಟರು, ಈ ಕಳ್ಳನಿಗೆ ಆ ಕಳ್ಳ ಬಿಟ್ಟರು ಅಂತ ನಾವು ಮಾತಾಡೋದು ಈಸಿ. ಕರೆಕ್ಟಾಗಿ ಹೇಳಿ, ಅವ್ನು ಕಳ್ಳ ಮಾಡಿರೋದೇ ನಾನು ಆ್ಯಕ್ಚುಲಿ, ಅದನ್ನು ನಾನು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನಾನೇ ದುಡ್ಡು ಕೊಟ್ಟು ಅಭ್ಯಾಸ, ನಾನೇ ಇಸ್ಕೊಂಡು ಅಭ್ಯಾಸ ಮಾಡ್ಬಿಟ್ಟಿದ್ದೀನಿ. ನಮ್ಮ ಮನೆಯಿಂದನೇ ಕತ್ಕೊಂಡು ನನಗೆ ಕೊಡ್ತಾನೆ, ನನ್ನ ಮನೆ ಕೆಲಸ ಮಾಡೋಕೆ ಅವನು. ಬಿಗ್ಗೆಸ್ಟ್ ಫನ್ನಿಯೆಸ್ಟ್ ಪಾರ್ಟ್ ಅಂದರೆ ಅದು ನನ್ನ ದುಡ್ಡೇ, ನನಗೆ ದುಡ್ಡು ಕೊಟ್ಟು ನಮ್ಮ ಮನೇಲೇ ಕೆಲಸಕ್ಕೆ ಬರ್ತಾನೆ ಅವನು. ಸರ್ ಬಟ್ ಒಂದು ಕಾಂಟ್ರಿ ಲಾರ್ಜರ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಇದು ತುಂಬ ಲಾಜಿಕಲ್ ಏನಲ್ಲ ಸರ್. ಐ ಆಮ್ ಲೈಕ್ ಎಮೋಷ್ನಲ್ ಆಗಿ ಅಂತಿದ್ದೀನಿ. ಯು ಮೇ ಫೀಲ್ ಕ್ಲೀಶೆ ಕ್ವಶನ್ ಅಂತ ಅನ್ಕೋಬೋದು ಸರ್. ಅಂದರೆ ಈಗ ಒಂದು ಇನ್ ಯುವರ್ ಫಿಲಿಮ್ಸಲ್ಲಿ ಪ್ರಿಡಾಮಿನೆಂಟಾಗಿ ನೀವು ಒಂಥರ ಈ ಲಸ್ಟ್, ಗ್ರೀಡಿ, ಒಂದು ಡಾರ್ಕ್ ಜಗತ್ತನ್ನು ಬರಿತಾ ಬಂದಿದ್ದೀರಾ ಸರ್. ಅಂದರೆ ಯು ರೈಟ್ ಲೈಕ್ ಆ್ಯಂಡ್ ಆನೆಸ್ಟಾಗಿ ಹೇಳ್ಬೇಕಾದ್ರೆ ತುಂಬ ಅದನ್ನು ಕರೆಕ್ಟಾಗಿ ಜಾಸ್ತಿಯಾಗಿ ಬಿಟ್ಟರ್ ಟ್ರೂತನ್ನು ತೋರಿಸ್ತೀರಾ ಸರ್. ಫ್ರಮ್ ಯುವರ್ ಫಸ್ಟ್, ಈಗ ನೀವು ಓಮಿಂದ ಲೆಕ್ಕಕ್ಕೆ ತೊಗೊಂಡ್ರು ಕೂಡ, ಅಲ್ಲಿಂದ ಒಂದು ರೌಡಿಸಮ್ ಜಗತ್ತಿಂದ ಹಿಡಿದ್ಬೋದು, ತೊಗೊಂಡ್ರು, ಯುವರ್ ಆಲ್ವೇಸ್ ಇನ್ ಯುವರ್ ಬಿಟ್ಟರ್ ಟ್ರೂತನ್ನು, ಕೆಲವೊಂದನ್ನು 4 ಗೋಡೆ ಮಧ್ಯದಲ್ಲಿ ಮಾತಾಡೋವಂಥದ್ದನ್ನು, ಯು ಡೋಂಟ್ ಹ್ಯಾವ್ ವಾಲ್ಸ್. ನಾನು ವಾಲ್ಸೇ ಇಡೋದಿಲ್ಲ, ಡೈರೆಕ್ಟಾಗಿ ಇರೋದನ್ನು ಹಾಗೆ ತೋರಿಸ್ತಾರೆ. ದಟ್ ಈಸ್ ವೈ ಪೀಪಲ್ ಲವ್ ಯು ನಿಮ್ಮನ್ನು. ಸೊ ಆ ರೀತಿಲಿ ತೊಗೊಂಡಾಗ ದ ಹೋಲ್ ಕಾನ್ಸೆಪ್ಟ್ ಬಂದಾಗ ಜನರಿಗೆ ಈ ಸುಳ್ಳು ಮತ್ತು ಸತ್ಯ ಅನ್ನೋ ಒಂದು ಯಾವಾಗಲೂ ದ್ವಂದ್ವ ಇರುತ್ತಲ್ಲ ಸರ್. ಡಬಲ್ ಸ್ಟ್ಯಾಂಡರ್ಡ್ಸ್, ಕರೆಕ್ಟ್, ರೈಟ್ ಪದ, ಡಬಲ್ ಸ್ಟ್ಯಾಂಡರ್ಡ್. ಫಾರ್ ಎವರ್ ಅಕ್ಸೆಪ್ಟೆನ್ಸ್ ಕಷ್ಟ ಅನ್ಸಲ್ವ ಸರ್ ಈ ಡಬಲ್ ಸ್ಟ್ಯಾಂಡರ್ಡ್ಸ್? ಇಲ್ಲ, ಈಗ ಮೊನ್ನೆ ಯಾರ ಹತ್ರನ ಮಾತಾಡ್ಬೇಕಾದ್ರೆ ರಿಯಾಲಿಟಿ, ಟ್ರೂತ್ ಯಾವ್ದು ಕರೆಕ್ಟು ಅಂತ
ರಿಯಾಲಿಟಿ ಓಕೆ ಟ್ರೂತ್ ಫಾಲ್ಸ್. ಈಗ ಫಾಲ್ಸ್ನೇ ರಿಯಾಲಿಟಿ ಅನ್ಕೊಂಡ್ಬಿಟ್ಟಿದ್ದೀನಿ ಅನ್ಕೊಳ್ಳಿ, ಕರೆಕ್ಟ್. ನಿಮ್ಗೆ ಟ್ರೂತ್ ಹೆಂಗೆ ಹೇಳೋದು ನಾನು? ನಾವು ರಿಯಾಲಿಟಿನೇ ನಂಬ್ಕೊಂಡು ಹೋಗ್ತೀವಿ ನಾವು. ಇದು ಹಿಂಗೆ ನಡೀತಾ ಇದ್ದಾರೆ, ಇದು ಹಿಂಗೆ ನಡಿಬೇಕು ಅಂತ ಒಂದು ಟ್ರೂತ್ ಹುಡುಕಿದಾಗ ಅಯ್ಯೋ ನಾವು ರಾಂಗ್ ಜಗತ್ತಲ್ಲಿದ್ದೀವಿ, ನಾವು ಇದು ರೈಟ್ ಇಲ್ಲಿದೆಯಲ್ವಾ ಅಂತ ಅನ್ಸುತ್ತೆ ಹುಡುಕಿದಾಗ ನೀವು, ಅಲ್ವಾ? ಮೇ ಬಿ ಇಡೀ ವರ್ಲ್ಡ್ ಹೇಳ್ತಿರ್ಬೋದು ಇದೇ ಸತ್ಯ ಅಂತ. ಕೋಪರ್ನಿಕಸ್ ಫಾರ್ ಎಕ್ಸಾಂಪಲ್, ಕರೆಕ್ಟ್, ಸೂಪರ್ ಎಕ್ಸಾಂಪಲ್. ಭೂಮಿ ಗುಂಡಿಗಿದೆ ಅಂತ ಹೇಳಿದಾಗ ಅವ್ರನ್ನ ಸಾಯಿಸ್ಬಿಟ್ರು. ಇನ್ನೊಬ್ಬ ಬಂದು ಅದು ಪ್ರೂವ್ ಮಾಡ್ದ, ಅಲ್ವಾ? ಆ ಥರ ಭೂಮಿ ಫ್ಲಾಟ್ ಆಗಿದೆ ಗುಂಡಿಗಿದೆ ಅಂತ ಹೇಳ್ತಾವನಲ್ಲ ಇವನು ಅಂತ. ಎಲ್ಲದಕ್ಕೂ ಒಂದು ಆ ವಿಷಯದಲ್ಲಿ ಭಾರತ ತುಂಬ ಗ್ರೇಟೆಸ್ಟ್ ದೇಶ ಇದೆ. ಆ್ಯಕ್ಚುಲಿ ಎಲ್ಲ ವಿಚಾರಗಳಿಗೂ ಕೂಡ ಒಂದು ಮನ್ನಣೆ ಇದೆ ಇಲ್ಲಿ. ಏನೋ ತಪ್ಪು ಮಾತಾಡಿದ್ರು ಕೂಡ ಒಂಚೂರು ಕೇಳ್ತಾರೆ ಇಲ್ಲಿ. ಆ ವಿಷಯದಲ್ಲಿ ಇವತ್ತು ನಾನೇನೋ ಮಾತಾಡ್ತಿದ್ರು ಕೇಳ್ತಿದ್ದಾರೆ ಅಂದರೆ ಆ ಒಂದು ತುಂಬ ದೊಡ್ಡ ಹೃದಯ ಇದೆ ನಮ್ಮ ಜನಗಳಿಗೆ. ಸೊ ಅದರಿಂದ ಇಲ್ಲಿ ವಿಚಾರಗಳು ಹುಟ್ಕೊಳ್ಳುತ್ತೆ ಇಲ್ಲಿ. ಅವತ್ತು ಬಸವಣ್ಣವ್ರ ಕಾಲದಿಂದನೂ ಕೂಡ ಅನುಭವ ಮಂಟಪ ಅಂತ ಮಾಡಿದ್ರು, ಹಲವಾರು ವಿಚಾರಗಳ ಚರ್ಚೆಗಳಾಯಿತು. ಆ ಥರ ಅಟ್ಲೀಸ್ಟ್ ಇವಾಗ ನಾನು ಅದೇ ಹೇಳ್ತಿರೋದು. ಇವಾಗ ಇನ್ನೊಂದು ಇದೆಯಲ್ವ ರಿಯಾಲಿಟಿ ಏನು ಆ್ಯಕ್ಚುಲಿ ನಾನು ಅದೇ ಹೇಳಿದ್ದು. ಇವಾಗ ಹೆಂಗಾಗ್ಬಿಟ್ಟಿದೆ ನೋಡಿ, ಎಷ್ಟು ನೀವು ಬಂದು ಕೆಲಸ ಮಾಡಿರಿ, ನೀವು ಬಂದು ಕೆಲಸ ಮಾಡಿ ಪ್ರೂವ್ ಮಾಡಿ ನಂಗೆ ನಂಬಿಕೆ ಬರುತ್ತೆ, ನಿಮ್ಗೆ ಓಟ್ ಹಾಕ್ತೀನಿ ಅನ್ನೋದು ರಿಯಾಲಿಟಿ. ಇಸ್ ಇಟ್ ಟ್ರೂತ್? ಟ್ರೂತ್ಫುಲ್ ಸಿಸ್ಟಮ್ ಹೆಂಗಿರಬೇಕು? ನಾನು ಕೆಲಸ ಕೊಡ್ತೀನಿ, ನೀನು ಕೆಲಸ ಮಾಡಿಲ್ಲ ಕಿತ್ತಾಕ್ತೀನಿ ನಿನ್ನ. ನೀನು ಕೆಲಸ ಕೊಟ್ರ ಮೇಲೆ ನೀನು ಬರಬೇಕು. ಏನು ಹೇಳಿ, ಇವಾಗ ನನಗೆ ಹೇಳ್ತೀಯಾರ ಗೊತ್ತಾ, ಜನಗಳ ಮಧ್ಯೆ ಬನ್ನಿ, ಹಳ್ಳಿಗಳಿಗೆ ಬನ್ನಿ, ಜನಗಳ ಮಧ್ಯೆ ನಿಂತು ಸಮಸ್ಯೆ ಬಗೆಹರಿಸಿ ಅಂತ ಯಾವಾಗ ಹೇಳ್ಬೇಕು ನೀವು? ಕೆಲಸ ಕೊಟ್ರ ಮೇಲೆ. ಕೆಲಸ ಕೊಟ್ರ ಮೇಲೆ ನೀವು ಅದನ್ನು ತನನೇ ಕೆಡಿಸ್ಕೊಂತಿಲ್ಲ. ಕೆಲಸ ಕೊಡೋಕೆ ಮುಂಚೆ ಕೇಳ್ತಾ ಇದ್ದೀರಾ ನೀವು ಇದೆಲ್ಲ ಮಾಡಿ ಅಂತ. ದಟ್ ಈಸ್ ವೈ ನೀವು ಹೇಳಿದ್ರಿ ಅಲ್ವ ಸರ್, ಈಗ ಒಂದು ಸಂದರ್ಶನದಲ್ಲಿ CM ಆದರೆ ಮೊದಲನೇ ಕೆಲಸ ನೀವೇನು ಮಾಡ್ತೀನೋ ವಿಧಾನಸೌಧ ಬಾಗ್ಲಾಗ್ತೀನಿ ಅಂತ ಹೇಳಿದ್ರಿ. ಅದೇ ಒಂದು ನಾನು ಬೇರೆ ಟೆಕ್ನಾಲಜಿ ತಮಾಷೆಗೆ ಅದೊಂದು ಪ್ರೋಗ್ರಾಮಲ್ಲಿ ಹೇಳಿದೆ ಅಲ್ಲ, ಬಟ್ ಆ್ಯಕ್ಚುಲಿ ಅಂದರೆ ಕರೆಕ್ಟ್ ಅದು. ಆ್ಯಕ್ಚುಲಿ ನಾನು ಅದೇ ಹೇಳಿದ್ದೆ. ಆ್ಯಕ್ಚುಲಿ ಏನು ಗೊತ್ತಾ, ನೀವು ಡಿಜಿಟಲ್ ಇಂಡಿಯಾ, ಇಷ್ಟೊಂದು ಟೆಕ್ನಾಲಜಿಕಲಿ AI ಬಂದಿದೆ, ಸೂಪರ್ AI ಬರ್ತಾ ಇದೆ, ಏಜೆಂಟಿಕ್ AI ಬಂದಿದೆ, ಇಷ್ಟೆಲ್ಲ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಂದಿದೆ ಅಲ್ವಾ? ಈ ಥರ ಎಲ್ಲ ಇರ್ಬೇಕಾದ್ರೆ ಟೆಕ್ನಿಕಲಿ ಯು ಕ್ಯಾನ್ ಕನೆಕ್ಟ್ ಅನ್ಬೇಕಾದ್ರೆ ನಾನು ವಿಧಾನಸೌಧದಲ್ಲಿ ನಾನು ಚರ್ಚೆ ಮಾಡೋದನ್ನೇ ನಾನು ಡೈರೆಕ್ಟಾಗಿ ಲೈವ್ ತೊಗೊಂಡು ಚರ್ಚೆ ಮಾಡ್ಬೋದು. ಆ್ಯಂಡ್ ನೀವು ಹೇಳಿದ ಕರೆಕ್ಟ್, ಅಲ್ಲಿ ಕೂತ್ಕೊಂಡಲ್ಲ, ನಾನು ರಿಯಲಿ ವಿತ್ ದ ಪೀಪಲ್ ಇರಬೇಕಾಗತ್ತೆ ಅಲ್ವಾ? ಅಲ್ಲಿ ಅವರು ಕ್ಷೇತ್ರಗಳಲ್ಲಿ ವರ್ಕ್ ಮಾಡಬೇಕು, ಅಲ್ಲಿಂದ ಕನೆಕ್ಟ್ ಆಗ್ಬೋದು, ಅಲ್ಲಿಂದ ಡೈರೆಕ್ಟಾಗಿ ಅವ್ರು ತೋರಿಸ್ಬೋದು. ನೋಡಿ ಸರ್, ಇದು ಹಿಂಗಿದೆ, ಇಲ್ಲಿ ಪ್ರಾಬ್ಲಮ್ ಇದೆ, ಇಲ್ಲಿ ಕಾಮಗಾರಿ ಕರೆಕ್ಟ್ ಆಗಿಲ್ಲ, ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅವ್ನು ಹೇಳ್ಬೋದು. ಅಲ್ಲಿ ಟಕ್ಕಂತ ಫೈನಾನ್ಸ್ ಮಿನಿಸ್ಟ್ರಿ ತೊಗೊಬೋದು, ಏನಾಗಿದೆ, ಫಂಡ್ಸ್ ಹೋಗಿದೆಯಾ ಅಲ್ಲಿ, ಆ ಕನ್ಸರ್ನ್ ಮಿನಿಸ್ಟ್ರಿ ತೊಗೊಳ್ರಿ, ಅವ್ನು ಕನೆಕ್ಟ್ ಆಗಬೇಕು. ಇದೆಲ್ಲ ಆಗುತ್ತಾ ಅಂತ ಯೋಚನೆ ಮಾಡ್ಬಿಡಿ ಪ್ಲೀಸ್, ಆಗುತ್ತೆ ಅಂತ ಯೋಚನೆ ಮಾಡಿ. ಯಾಕಂದ್ರೆ ಇವಾಗ ಹೆಂಗಾಗ್ಬಿಟ್ಟಿದೆ, ಹೋಪ್ಸೇ ಹೊರ್ಟೋಗಿದೆ, ಹೋಪ್ಲೆಸ್ ಆಗೋಗಿದೆ. ಕೇಳೋದಕ್ಕೆ ಚೆನ್ನಾಗಿದೆ ರೀ ನಿಮ್ಮದು ಭಾಳ ಅಂದರೆ, ಹೌದ್ರಿ ಅದನ್ನು ಮಾಡಬೇಕು, ಅದಾಗುತ್ತೆ, ಅದು ನಿಮ್ಮ ಕೈಲಿದೆ, ನಮ್ಮ ಕೈಲಿದೆ, ಎಲ್ಲರ ಕೈಲಿದೆ. ಅದು ಒಂದೇ ಒಂದು ದಿನದ ಕೆಲಸದಲ್ಲ. ಆ ಓಟ್ ಹಾಕೋ ಒಂದು ದಿನದಲ್ಲಿ ನೀವು ಆ ಥರ ವಿಚಾರಗಳಿಗೆ ಓಟ್ ಹಾಕಿದ್ರೆ ಎಲ್ಲರೂ ಬದಲಾಗ್ಬಿಡ್ತಾರೆ. ನಾಳೆ ಗೊತ್ತಿಲ್ಲ, ಇದಕ್ಕೇನೋ ಒಂದು ವೇವ್ ಬಂದು ಎಲ್ಲ ಪಕ್ಷಿಗಳು ಆಗ್ಬಿಡ್ತು ಅನ್ಕೊಳ್ಳಿ. ಇವಾಗ ದೊಡ್ಡ ದೊಡ್ಡ ಪಕ್ಷಿಗಳೇ ನಾವು ಈ ಥರ ಟ್ರಾನ್ಸ್ಫರ್ ಈ ಥರ ತಂದ್ಬಿಟ್ರು ಅನ್ಕೊಳ್ಳಿ. ಸರ್ ದಟ್ಸ್ ಅ ವೆರಿ ಗುಡ್ ಪಾಯಿಂಟ್. ಆ್ಯಕ್ಚುಲಿ ನಾಳೆ ಅಕಸ್ಮಾತ್ ಯಾವುದೋ ಒಂದು ಪಕ್ಷನೇ ಈ ಮಾಡೆಲ್ನ ಅಡ್ಯಾಪ್ಟ್ ಮಾಡ್ತು ಅಂತ, ಸೂಪರ್ ಅಲ್ವಾ? ಅವಾಗ ನೋಡಿ ಸರ್, ನಿಮ್ಮ ಐಡಿಯಾನವ್ರು ಇದು ಮಾಡ್ಬಿಡಿ, ನಾವು ಮಾಡಬೇಕಲ್ವಾ ಸರ್ ಅಂತ ಕೆಲವರು ನನ್ನ ಜೊತೆನವ್ರು ಕೇಳ್ತಾರೆ. ಸರ್ ಇದು ನಮ್ಮ ಐಡಿಯಾ ಅಲ್ವಾ ಸರ್, ನಿನಗೆ ಒಳ್ಳೇದಾಗಬೇಕಾ ಸರ್? ಬಟ್ ಅದು ಡೀಪ್ ಡೌನ್ ಇಟ್ ಈಸ್ ವೆರಿ 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 ಸ್ಟ್ರಾಂಗ್ ಫೌಂಡೇಶನ್ ವಿತ್ ದಿಸ್ 1 billion ಆರ್ ಮೋರ್ ದೆನ್ 1 billion ಪೀಪಲ್ ನಮ್ಮ ದೇಶದಲ್ಲಿ ಇರೋದಕ್ಕೆ ಟು ಸರ್. ಈಗ ಹೆಂಗೆ ಹೇಳಿದ್ನಲ್ಲ, ಬಿಟರ್ ಟ್ರೂತ್ ವಿಚ್ ಕೆನಾಟ್ ಬಿ ಅಕ್ಸೆಪ್ಟೆಡ್ ಸಮ್ಟೈಮ್ಸ್ ಅನ್ಸುತ್ತೆ ಸರ್. ಇದು ಸ್ವೀಟ್ ಟ್ರೂತ್ ಅಲ್ವಾ ಇದು? ದಿಸ್ ಇಸ್ ನಾಟ್ ಇವನ್ ಬಿಟರ್ ಟ್ರೂತ್ ಇದು. ವಾಟ್ ಎ ಸ್ವೀಟ್ ಟ್ರೂತ್, ವಾಟ್ ಎ ಬ್ಯೂಟಿಫುಲ್ ಕಲ್ಪನೆ. ಆ ಕಲ್ಪನೆಗೆ ನಾವೇ ಗಿಡ ನೀರು ಎಳೆದು ಬೆಳೆಸ್ಬೇಕಲ್ವಾ? ಈಸ್ ಇಟ್ ಎ ಬಿಟರ್ ಟ್ರೂತ್? No, bitter truth I meant was not this what you are trying to say is bitter truth ಅಂತ ಹೇಳ್ತಿಲ್ಲ. ಇಲ್ಲಿ ನಡೀತಾ ಇರೋಂಥದ್ದು ಬಿಟರ್ ಟ್ರೂತ್ ಇದೆ. ಬಿಟರ್ ರಿಯಾಲಿಟಿ, ನಾಟ್ ಟ್ರೂತ್. ಆಕ್ಚುಲಿ ಬಿಟರ್ ರಿಯಾಲಿಟಿ ಹಂಗಿದೆ. ರಿಯಾಲಿಟಿನೇ ಟ್ರೂತ್ ಅಲ್ಲ ಅಲ್ವಾ? ಯಾ ನಾವು ರಿಯಾಲಿಟಿನ ಅದೇ ಮಾಡಲ್ ನಮ್ಗೆ ಇವಾಗ ಎಲ್ಲಾಗಿದೆ ಈ ಥರ ಅಂದರೆ ಎಲ್ಲೋ ಒಂದು ಕಡೆ ಆಗ್ಬೇಕೇನಪ್ಪ. ಇದು ಹೆಂಗಂದ್ರೆ, ಕೆಲಸ ಕೊಡೋಕೆ ಮುಂಚೆ ಇದೇ ಥರ ಯಾರೋ ಒಬ್ಬ ಏನೋ ದೊಡ್ಡ ದೊಡ್ಡ ವ್ಯಕ್ತಿಗಳು, ಫಾರ್ ಎಕ್ಸಾಂಪಲ್ ವಿಶ್ವೇಶ್ವರಯ್ಯ ಅನ್ಕೊಳ್ಳಿ, ಅವ್ರು ಇಂಜಿನಿಯರಿಂಗ್ ಓದಿದಾಗ ಅವ್ರಿಗೆ ಕೆಲಸನೇ ಸಿಕ್ಕಿಲ್ಲ ಅಂದ್ರೆ ವಿಶ್ವೇಶ್ವರಯ್ಯ ಆಗ್ತಿದ್ರು ಅವರು. ಅವ್ರು ಫಸ್ಟ್ ಟೈಮ್ ಯಾರೋ ಕೆಲಸ ಕೊಟ್ರಲ್ವ ಅವ್ರಿಗೆ. ಎಲ್ಲರೂ ಅಷ್ಟೇ. ಡಾಕ್ಟರ್ ರಾಜ್ಕುಮಾರ್ ಅವ್ರು ಅಷ್ಟು ಗ್ರೇಟ್. ಒಬ್ರು ಯಾರೋ ಒಂದು ಸಿನಿಮಾಲಿ ಆ್ಯಕ್ಟ್ ಮಾಡಿದ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಆದ್ರಲ್ವಾ. ಎಲ್ಲರೂ ಹೊಸದಾಗೆ ತಾನೇ ಸ್ಟಾರ್ಟ್ ಮಾಡಿರೋದು. ಸೊ ಅದಕ್ಕೊಂದು ನೀವು ಜಾಗ ಕೊಡಬೇಕಲ್ವ ಅಟ್ಲೀಸ್ಟ್.
ಎಕ್ಸ್ಪೀರಿಯನ್ಸ್ ಇಟ್ಕೊಂಡೆ ಬಾ ಅಂದರೆ ಎಲ್ಲಿಂದ ಎಕ್ಸ್ಪೀರಿಯನ್ಸ್ ಇಟ್ಕೊಂಡ್ಬರೋದು? ಸರ್ ಎಲ್ಲದಕ್ಕೂ ಎಕ್ಸ್ಪೀರಿಯನ್ಸ್ ಇರೋದಕ್ಕೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ ಸರ್. ಯಾಕಂದರೆ ಪ್ರತಿಯೊಬ್ಬ ನೀವು ಹೇಳ್ದಂಗೆ ಈಗ ನೀವು ಮೊದಲನೇ ಸಿನಿಮಾ ಮಾಡಿದಾಗ ನಿಮ್ಮ ಅನುಭವದ ಹಿಂದೆ ಯಾರೂ ನೋಡಿರಲ್ಲ ಸರ್. ತೆರೆ ಮೇಲೆ ಬಂದಾಗ ಚೆನ್ನಾಗಿತ್ತು, ಅದನ್ನು ಅಕ್ಸೆಪ್ಟ್ ಮಾಡಿ ಅಲ್ಲಿಂದ ಆಯಿತು. ಐ ಥಿಂಕ್ ಈಗ ವಿಜಯ್ಗೂ ಕೂಡ ಕ್ಲಾಸಿಕ್ ಎಕ್ಸಾಂಪಲ್ ಆ ಮಾಡಲ್ ತೊಗೊಂಡ್ರೆ ಅವ್ರಿಗೇನು ಅನುಭವ ಆಯಿತು ಸರ್? ಅನುಭವ ಇರಲಿಲ್ಲ. ದೆರ್ ಇಸ್ ಒನ್ ಫೇತ್ ಆ್ಯಂಡ್ ಹೋಪ್ ಅನ್ನೋದು ಆ ಮನುಷ್ಯನ ಮೇಲಿತ್ತು. ಪ್ರಾಯಶಃ ನಾಯಕತ್ವಕ್ಕೆ ಅಂದರೆ ಈ ಮಾಡೆಲ್ಗೂ ಕೂಡ ಹೀ ಈಸ್ ದ ಲೀಡರ್ ಅನ್ನೋ ಥರ ಹುಡುಕ್ತಿದ್ದಾರಾ? ಇಲ್ಲ, ಅದೇ ಎಗೈನ್ ನಾನು ಹೇಳ್ತೀನಿ, ಅಲ್ಲೂ ಕೂಡ ಹೇಳಬೇಕಾಗಿರೋದು ವ್ಯಕ್ತಿನ ಹೇಳಿ. ಗೊತ್ತಾಯ್ತು ಸರ್. ನನ್ನ ವ್ಯಕ್ತಿನ ನಂಬೇಡಿ. ಅಟ್ಲೀಸ್ಟ್ ನಾನು ಹೇಳ್ತಿರೋದಕ್ಕೆ ನನಗೆ ನೀವು ನನ್ನಲ್ಲಿ ಕೂರಿಸಿದ್ದೀರಾ. ನಾನು ಏನೇನೋ ಮಾತಾಡೋಲ್ಲಿ ಕೂರಿಸಿದ್ದೀರಾ ಇಲ್ಲಿ. ಅಲ್ಲ ಏನೋ ಅವಾಗ ನನಗೆ ವ್ಯಾಲ್ಯೂನ ನನ್ನೊಳಗಡೆ ಹೇಳಿಸ್ತಿದೆಯಲ್ಲ ಯಾವುದೋ ಒಂದು ಶಕ್ತಿ, ಅದಕ್ಕೆ ವ್ಯಾಲ್ಯೂ ಕೊಡ್ಬೇಕು, ನನಗಲ್ಲ. ನಾನಿಲ್ಲಿ ನೆಪ ಅಷ್ಟೇ. ನಾಳೆ ನಾನು ಮಾಡಿಲ್ಲ, ಇನ್ನೊಬ್ರು ಮಾಡ್ತಾರೆ, ಅದನ್ನ ಮಾಡೇ ಮಾಡ್ತಾರೆ ಅಲ್ವಾ? ಯಾರೋ ಬದಲಾವಣೆ ಹಾಗೇ ಆಗುತ್ತೆ. ಸೊ ನನಗೇನಂದ್ರೆ ಆಸೆ, ಅಟ್ಲೀಸ್ಟ್ ಇದು ಹೇಳ್ತಾ ಹೋಗೋಣ, ಅಟ್ಲೀಸ್ಟ್ ಯಾರೋ ಒಬ್ರು ಅಡಾಪ್ಟ್ ಮಾಡ್ಕೊಳ್ಳಿ, ಏನೋ ಒಂದು ಬದಲಾವಣೆಗಳು ಬರಲಿ. ಏನು ಹೇಳಿ, ಬರ್ತಾ ಅದೇ ಆಗ್ಬೋದಲ್ವಾ? ಯಾರೋ ಒಬ್ರು ದುಡ್ಡಿಲ್ದೇನೆ ಒಂದು ಪಕ್ಷ, ನಾಳೆ ಒಂದು ಪಕ್ಷ ದೊಡ್ಡ ಪಕ್ಷನೇ ಅನೌನ್ಸ್ ಮಾಡ್ತಾ ಅನ್ಕೊಳ್ಳಿ, ನಾವು ಇನ್ಮೇಲೆ ಹಿಂಗೆ ಮಾಡಲ್ಲ, ಟೆಕ್ನಾಲಜಿ ನಿಮ್ಗೆ ಕನೆಕ್ಟ್ ಮಾಡ್ತೀವಿ, ನಿಮ್ಮ ಮನೆಗೆ ನಿಮ್ಮ ಮೊಬೈಲ್ಗೆ ಬರುತ್ತೆ ನಮ್ದು ಏನು ಮಾಡ್ತೀವಿ ಅಂತ, ನಾವು ಈ ಥರ ಕೆಲಸ ಮಾಡ್ತೀವಿ, ನಾನು ಆ ಶಾಸಕರು ಯಾರನ್ನೂ ಇಲ್ಲಿ ಕರೆಯಲ್ಲ, ಡಿಜಿಟಲಿ ಕನೆಕ್ಟ್ ಆಗ್ತೀನಿ, ನಾನು ಲೈವ್ ಕಾನ್ಫರೆನ್ಸ್ಗಳು ಮಾಡ್ತೀನಿ. ಮೋಸ್ಟ್ಲಿ ಮುಂದೆ ಅದು ಬರ್ಬೋದು, ಈಗ ಆಲ್ರೆಡಿ ಆಗ್ತಾ ಇದೆ. ಈಗ ಆಲ್ರೆಡಿ ಆಲ್ಮೋಸ್ಟ್ ಚೂರ್ ಶುರು ಆಗಿದೆ ಸರ್. ಮನ್ಸು ಮಾಡ್ತಾ ಇದ್ದಾನೆ ಅನ್ಸುತ್ತಿದ್ದು.